ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು Vmate Rs ಕನ್ನಡ ಚಾನಲ್. Vmate ನಲ್ಲಿ ರಿಪಬ್ಲಿಕ್ ಡೇಗೆ ಸ್ಪೆಷಲ್ ಆಗಿ ಸೂಪರ್ ಬಂಪರ್ 700 ರೂಪೀಸ್ ಆಫರ್ ಬಂದಿದೆ. ಇದಕ್ಕೆ ಸಂಬಂಧ ವಿಷಯ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಮೇಲೆ ನಿಮಗೆ 700 ರೂಪೀಸ್ ಕಾಯಿನ್ ಕಾಣ್ತಿದೆಯಲ್ಲ, ಆ ಕಾಯಿನ್ ಬಟನ್ ಮೇಲೆ ನಾವು ಟ್ಯಾಪ್ ಮಾಡಿ ಓಪನ್ ಮಾಡ್ಕೊಂಡ್ರೆ ಎಂಟರ್ ಯುವರ್ ಫ್ರೆಂಡ್ಸ್ ರೆಫರಲ್ ಕೋಡ್ ಟು ಗೆಟ್ ₹50 Paytm ಕ್ಯಾಶ್ ಅಂತ ಇದೆ. ಇಲ್ಲಿ ನಿಮ್ಮ ಫ್ರೆಂಡ್ಸ್ ನ ರೆಫರ್ ಕೋಡ್ ಅನ್ನ ಎಂಟರ್ ಮಾಡಿ ನೀವು ಕನ್ಫರ್ಮ್ ಮಾಡಿದ ನಂತರ ₹50 ರೀಚಾರ್ಜ್ ಕೂಪನ್ ನಿಮಗೆ ಸಿಗುತ್ತೆ. ಸೊ ನಾನು ರೆಫರ್ ಕೋಡ್ ಅನ್ನ ಎಂಟರ್ ಮಾಡಿ ಕನ್ಫರ್ಮ್ ಮಾಡ್ತೇನೆ. ಇಲ್ಲಿ ನೀವು ನೋಡಬಹುದು, ಈ ಕೂಪನ್ ನನಗೆ ಓಪನ್ ಆಗಿದೆ. ಇದನ್ನ ಕಾಪಿ ಮಾಡಿಕೊಂಡು ಪೇಟಿಎಂ ನ ಪ್ರೊಮೋ ಕೋಡ್ ಸೆಕ್ಷನ್ ಅಲ್ಲಿ ಅಪ್ಲೈ ಮಾಡಿಕೊಂಡು ನಾವು ₹50 ಕ್ಯಾಶ್ ಬ್ಯಾಕ್ ನ ಪಡ್ಕೊಬಹುದು. ಇನ್ನು ನೀವು ಡೌನ್ ಅಲ್ಲಿ ನೋಡಬಹುದು, ಇನ್ವೈಟ್ ಫ್ರೆಂಡ್ಸ್ ಟು ಇನ್ಸ್ಟಾಲ್ Vmate ಗೆಟ್ ಟೋಟಲ್ ₹700 ಕ್ಯಾಶ್ ಬೋನಸ್ ಅಂತ ಇದೆ. ನಿಮ್ಮ ರೆಫರ್ ಕೋಡ್ ಮುಖಾಂತರ ನೀವು 5 ಮೆಂಬರ್ಸ್ ನ ನೀವು ಇನ್ವೈಟ್ ಮಾಡಿದ್ರೆ ನಿಮಗೆ ಮೊಬಿಕ್ವಿಕ್ ವೋಚರು ಮತ್ತೆ ₹100 ಪೇಟಿಎಂ ಶಾಪಿಂಗ್ ವೋಚರು ಮತ್ತೆ ₹50 DTH ವೋಚರು ಮತ್ತೆ ಎಲೆಕ್ಟ್ರಿಸಿಟಿ ವೋಚರು, ₹300 ಪೇಟಿಎಂ ಶಾಪಿಂಗ್ ವೋಚರು ಮತ್ತೆ ₹100 ಮೂವಿ ವೋಚರ್ ಸಿಗುತ್ತೆ. ಇನ್ನು ಬ್ಯಾಕ್ ಬಂದು ನೀವು ಇಲ್ಲಿ ಹ್ಯೂಮನ್ ಬಟನ್ ಇದೆಯಲ್ಲ, ಹ್ಯೂಮನ್ ಬಟನ್ ಅಲ್ಲಿ ನೀವು ಟ್ಯಾಪ್ ಮಾಡಿ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಫೇಸ್ಬುಕ್ ಲಾಗಿನ್, ಗೆಸ್ಟ್ ಲಾಗಿನ್, ಫೋನ್ ಲಾಗಿನ್ ಅಂತ ಇದೆ. ಈ ಪ್ರೊಮೋ ಕೋಡ್ ನ ಎಲ್ಲ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ಫೇಸ್ಬುಕ್ ಅಥವಾ ಫೋನ್ ಲಾಗಿನ್ ಆಗಬೇಕಾಗುತ್ತೆ. ಸೊ ಈಗ ನಾನು ನನ್ನ ಒಂದು ಫೋನ್ ನಂಬರ್ ನ ಎಂಟರ್ ಮಾಡಿ, ನಂಬರ್ ಎಂಟರ್ ಮಾಡಿದ ನಂತರ ಸೆಂಡ್ SMS ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ. ಆ ಒಂದು ವೆರಿಫಿಕೇಶನ್ ಕೋಡ್ ನ ಇಲ್ಲಿ ಎಂಟರ್ ಮಾಡಿ ನಾವು ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಬಟನ್ ಮೇಲೆ ಟ್ಯಾಪ್ ಮಾಡ್ತೇನೆ. ಲಾಗಿನ್ ಸಕ್ಸಸ್ಫುಲ್ ಆಗಿದೆ. ಈಗ ಮತ್ತೆ ನಾವು ಆಫರ್ ಸೆಕ್ಷನ್ಗೆ ಹೋಗ್ಬೇಕು ಅಂತಂದ್ರೆ ಮೇಲೆ ನಿಮಗೆ 700 ಕಾಯಿನ್ಸ್ ಕಾಣಿಸ್ತಾ ಇದೆಯಲ್ಲ, ಆ ಕಾಯಿನ್ಸ್ ಬಟನ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಆಫರ್ ಸೆಕ್ಷನ್ ಓಪನ್ ಮಾಡ್ಕೊಳ್ಬೇಕು. ಸೊ ನಾನು ಆಲ್ರೆಡಿ 5 ಮೆಂಬರ್ಸ್ ನ ಇನ್ವೈಟ್ ಮಾಡಿರೋದ್ರಿಂದ ಗಿಫ್ಟ್ ಕಾರ್ಡ್ಸ್ ಮತ್ತೆ ವೋಚರ್ಸ್ ಎಲ್ಲ ಓಪನ್ ಆಗಿದ್ದಾವೆ. ಈ ಪ್ರತಿಯೊಂದು ಗಿಫ್ಟ್ ಕಾರ್ಡ್ ಒಂದು ಸಾರಿ ಮಾತ್ರ ಯೂಸ್ ಆಗುತ್ತೆ. ಫೆಬ್ರವರಿ 10ನೇ ಒಳಗಡೆ ಎಲ್ಲಾ ಪ್ರೊಮೋ ಕೋಡ್ ನ ನೀವು ಯೂಸ್ ಮಾಡ್ಕೊಳ್ಬೇಕು. ಇನ್ನು ಈ ಪೇಟಿಎಂ ರೀಚಾರ್ಜ್ ಮತ್ತೆ DTH ರೀಚಾರ್ಜ್ ಎರಡನ್ನು ನೀವು ಯಾವ ನಂಬರಿಂದ ರಿಜಿಸ್ಟರ್ ಆಗಿದ್ರೋ ಅದೇ ನಂಬರ್ಗೆ ಮಾತ್ರ ವರ್ಕ್ ಆಗುತ್ತೆ. ಸೊ ಈಗ ನಾನು ಪೇಟಿಎಂ ಆಪ್ ಅನ್ನ ಓಪನ್ ಮಾಡ್ಕೊಳ್ತೇನೆ. Vmate ನ ಪ್ರೊಮೋ ಕೋಡ್ ನ ಯೂಸ್ ಮಾಡ್ಕೊಂಡು ಪೇಟಿಎಂ ಅಲ್ಲಿ ಯಾವ ರೀತಿ ಕ್ಯಾಶ್ ಬ್ಯಾಕ್ ಪಡ್ಕೊಬಹುದು ನಿಮಗೆ ನೋಡಿಸ್ತೇನೆ. ಈಗ ನಾನು ರೀಚಾರ್ಜ್ ಕೂಪನ್ ನ ಯೂಸ್ ಮಾಡ್ಕೊಳ್ಬೇಕು. ಮೊಬೈಲ್ ಪ್ರಿಪೇಡ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಎಂಟರ್ ಮೊಬೈಲ್ ನಂಬರ್ ಹತ್ರ ಫೋನ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ತೇನೆ. ಒಂದು ಬ್ರೌಸ್ ಪ್ಲಾನ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನನಗೆ ಡಾಟಾ ಬೇಕಾಗಿರೋದ್ರಿಂದ ₹49ಗೆ 1 ಡೇ ವ್ಯಾಲಿಡಿಟಿ 3 GB ಡಾಟಾ ಇದೆ. ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಪ್ರೊಸೀಡ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡ್ಕೊಂಡು ಅವೇ ಪ್ರೊಮೋ ಕೋಡ್ ಅಂತ ಇದೆ. ಸೊ ಈಗ ನಾನು ಬ್ಯಾಕ್ ಬಂದು Vmate ನಲ್ಲಿ ಇರ್ತಕ್ಕಂತಹ ರೀಚಾರ್ಜ್ ಕೂಪನ್ ಕೋಡ್ ಅನ್ನು ನಾನು ಕಾಪಿ ಮಾಡ್ಕೊಳ್ತೇನೆ. ಸೊ ಈ ಒಂದು ಕೋಡ್ ಅನ್ನ ಕಾಪಿ ಮಾಡಿಕೊಂಡು ಮತ್ತೆ ಪೇಟಿಎಂ ನಲ್ಲಿ ಇರ್ತಕ್ಕಂಥ ಪ್ರೊಮೋ ಕೋಡ್ ಸೆಕ್ಷನ್ ಅಲ್ಲಿ ಈ ಒಂದು ಕಾಪಿ ಕೋಡ್ ಅನ್ನ ನಾನು ಪೇಸ್ಟ್ ಮಾಡ್ತೇನೆ. ಪೇಸ್ಟ್ ಮಾಡಿದ ನಂತರ ಅಪ್ಲೈ ಮಾಡ್ಕೊಳ್ತೇನೆ. ಸೊ ಪ್ರೊಮೋ ಕೋಡ್ ಅಪ್ಲೈ ಆಗಿದೆ. ಈಗ ಪ್ರೊಸೀಡ್ ಟು ಪೇ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ನೋಡ್ಬೋದು ಪೇಟಿಎಂ ವ್ಯಾಲೆಟ್ ನಲ್ಲಿ ಇರ್ತಕ್ಕಂಥ ₹10 ಸಹ ಆ್ಯಡ್ ಆಗಿದೆ. ಈಗ ನಾನು ಪೇಟಿಎಂ ಪೋಸ್ಟ್ ಪೇಡ್ ಮುಖಾಂತರ ನಾನು ಈ ಒಂದು ರೀಚಾರ್ಜ್ ಮಾಡ್ಕೊಳ್ತೇನೆ. ಸೊ ಪ್ರೊಸೆಸಿಂಗ್ ಅಲ್ಲಿ ಇದೆ. ಸೊ ರೀಚಾರ್ಜ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ. ನೀವು ವ್ಯೂ ಡೀಟೇಲ್ಸ್ ಅಲ್ಲಿ ಬೇಕಾದ್ರೆ ಈಗ ನೋಡ್ಬೋದು. ನೀವು ₹49ಗೆ ರೀಚಾರ್ಜ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ. ಈಗ ಕ್ಯಾಶ್ ಬ್ಯಾಕ್ ಬಂದಿದೆಯಾ ಇಲ್ಲ ಅಂತ ನಿಮಗೆ ನಾನು ಒಂದು ಪಾಸ್ಬುಕ್ ನ ಓಪನ್ ಮಾಡಿ ವ್ಯಾಲೆಟ್ ನಲ್ಲಿ ನಿಮಗೆ ತೋರಿಸ್ತೇನೆ. ನೋಡಿ, ₹30 ಕ್ಯಾಶ್ ಬ್ಯಾಕ್ ಅನ್ನೋದು ಆ್ಯಡ್ ಆಗಿದೆ. ನೀವು ನೋಡ್ಬೋದು. ಈಗ ಟುಡೇ 26 ಜನವರಿ ಕ್ಯಾಶ್ ಬ್ಯಾಕ್ ರಿಸೀವ್ಡ್ ಫ್ರಮ್ ಪೇಟಿಎಂ ಅಂತ ಇದೆ. ₹30 ಕ್ಯಾಶ್ ಬ್ಯಾಕ್ ಆ್ಯಡ್ ಆಗಿದೆ. ₹50 ಅಬೌವ್ ಮಾಡ್ಕೊಂಡ್ರೆ ಅದು ₹50 ಕ್ಯಾಶ್ ಬ್ಯಾಕ್ ಬರ್ತಾ ಇತ್ತು. ಈಗ ನಾನು ₹49ಗೆ ನಾನು ಮಾಡಿರೋದ್ರಿಂದ ₹30 ಕ್ಯಾಶ್ ಬ್ಯಾಕ್ ಬಂದಿದೆ. ನೀವು ₹50 ಅಬೌವ್ ಮಾಡ್ಕೊಳ್ಳಿ, ನಿಮಗೆ ₹50 ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಇನ್ನು ಎರಡನೇ ಪ್ರೊಮೋ ಕೋಡ್ ಪೇಟಿಎಂ ಶಾಪಿಂಗ್ ವೋಚರು. ಇದನ್ನು ನೀವು ಯೂಸ್ ಮಾಡಿಕೊಂಡು 10% ಕ್ಯಾಶ್ ಬ್ಯಾಕ್ ಅನ್ನು ನೀವು ಪಡ್ಕೊಬೋದು. ಇನ್ನು ಮೂರನೇದಾಗಿ DTH ವೋಚರ್ ಇದೆ. ಈಗ ಮತ್ತೆ ನಾನು ಪೇಟಿಎಂ ಓಪನ್ ಮಾಡ್ಕೊಂಡು ಈ DTH ರೀಚಾರ್ಜ್ ಕೂಪನ್ ಯೂಸ್ ಮಾಡ್ಕೊಳ್ತೇನೆ. ಸೊ ನಾನು ಮತ್ತೆ ಪೇಟಿಎಂ ಓಪನ್ ಮಾಡ್ಕೊಳ್ತೇನೆ. ಈಗ ಪೇಟಿಎಂ ಓಪನ್ ಮಾಡಿಕೊಂಡು DTH ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ.
ಇಲ್ಲಿ ನೀವು 100 ರುಪೀಸ್ ನೀವು ರೀಚಾರ್ಜ್ ಮಾಡ್ಕೊಳ್ಬೇಕಾಗುತ್ತೆ DTHಗೆ. ಹಾಗೆ ಆ ಪ್ರೋಮೋ ಕೋಡು ಕಂಪ್ಲೀಟ್ ಆಗಿ ನಿಮ್ಗೆ 50 ರುಪೀಸ್ ಕ್ಯಾಶ್ ಬ್ಯಾಕ್ ಅನ್ನೋ ಸಿಗುತ್ತೆ. ಸೊ ಈಗ ನಾನು ಒಂದು ಆಪರೇಟರ್ನ ಸೆಲೆಕ್ಟ್ ಮಾಡ್ಕೊತೇನೆ, ವಿಡಿಯೋಕಾನ್ DTH. ಇಲ್ಲಿ ನಾನು ಸಬ್ಸ್ಕ್ರೈಬರ್ ಐಡಿಯನ್ನು ಎಂಟರ್ ಮಾಡ್ಕೊಳ್ತೇನೆ. 100 ರುಪೀಸ್ ಅಮೌಂಟನ್ನು ನಾನು ಇಲ್ಲಿ ಎಂಟರ್ ಮಾಡ್ಕೊಳ್ತೇನೆ. ಮತ್ತು ಈಗ ಪ್ರೊಸೀಡ್ ಟು ಪೇ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಆವ್ಯ ಪ್ರೋಮೋ ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಪ್ರೋಮೋ ಕೋಡ್ ಸೆಕ್ಷನ್ನಲ್ಲಿ ಈಗ ಮತ್ತೆ ನಾನು ವಿಮೇಟ್ನ ಓಪನ್ ಮಾಡಿಕೊಂಡು DTH ಕೋಡನ್ನು ಕಾಪಿ ಮಾಡ್ಕೊಳ್ತೇನೆ. ಪೇಟಿಎಮ್ನ ಪ್ರೋಮೋ ಕೋಡ್ ಸೆಕ್ಷನ್ನಲ್ಲಿ ಆ ಒಂದು ಕೋಡನ್ನು ನಾನು ಪೇಸ್ಟ್ ಮಾಡ್ಕೊಳ್ತೇನೆ. ಪೇಸ್ಟ್ ಮಾಡ್ಕೊಂಡ ನಂತರ ಅಪ್ಲೈ ಬಟನ್ನ ನಾನು ಟ್ಯಾಪ್ ಮಾಡ್ಕೊಳ್ತೇನೆ. ಸೊ ಪ್ರೋಮೋ ಕೋಡ್ ಅಪ್ಲೈ ಆಗಿದೆ. ಈಗ ಪ್ರೊಸೀಡ್ ಟು ಪೇ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ಈಗ ನೋಡ್ಬೋದು ಹಾಗೆ ಬಂದಿರತಕ್ಕಂಥ ಕ್ಯಾಶ್ ಬ್ಯಾಕ್ 30 ರುಪೀಸ್ ಆ್ಯಡ್ ಆಗಿದೆ. ಈಗ ಮತ್ತೆ ನಾನು ಪೇಟಿಎಮ್ ಪೋಸ್ಟ್ ಪೇಡಿಂದ 70 ರುಪೀಸ್ ನಾನು ಪೇ ಮಾಡ್ಕೊಳ್ತೇನೆ. ಸೊ ಪ್ರೊಸೆಸಿಂಗಲ್ಲಿದೆ. ರೀಚಾರ್ಜ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ. ಸೊ ಈಗ ನಾನು ಮತ್ತೆ ನನ್ನ ಪೇಟಿಎಮ್ ವ್ಯಾಲೆಟ್ನಲ್ಲಿ ಕ್ಯಾಶ್ ಬ್ಯಾಕ್ ಬಂದಿದೆ ಇಲ್ಲ ನಿಮಗೆ ಮತ್ತೆ ತೋರಿಸ್ತೀನಿ ಈಗ. ಸೊ ಪಾಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ತೇನೆ. ವ್ಯಾಲೆಟಲ್ಲಿ ನೋಡೋದು 50 ರುಪೀಸ್ ಕ್ಯಾಶ್ ಬ್ಯಾಕ್ ಅನ್ನೋದು ಬಂದಿದೆ. ಅದೇ ರೀತಿ ನೀವು ಡೌನ್ಲೋಡ್ ನೋಡ್ಬೋದು ಕ್ಯಾಶ್ ಬ್ಯಾಕ್ ರಿಸೀವ್ ಫ್ರಮ್ ಪೇಟಿಎಮ್ 50 ರುಪೀಸು. ಮತ್ತು ಪೇಯ್ಡ್ ಫಾರ್ ಆರ್ಡರ್ ಅಟ್ ಪೇಟಿಎಮ್ 30 ಅಂತ ಇದೆ. ಆಲ್ರೆಡಿ ಬಂದಿರತಕ್ಕಂಥ 30 ರುಪೀಸ್ ಕ್ಯಾಶ್ ಬ್ಯಾಕ್ನ ನಾನು ಮತ್ತು ಈಗ ರೀಚಾರ್ಜ್ಗೆ 30 ರುಪೀಸ್ನ ಯೂಸ್ ಮಾಡ್ಕೊಂಡಿದ್ದೇನೆ. 70 ರುಪೀಸ್ ಪೇಟಿಎಮ್ ಪೋಸ್ಟ್ ಪೇಡಿಂದ ನಾನು ಪೇ ಮಾಡ್ಕೊಂಡಿದ್ದೇನೆ. ಸೊ ಈ ರೀತಿಯಾಗಿ ನೋಡಿ, ಇಲ್ಲೇ ನೀವು 80 ರುಪೀಸು ನನಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಕಂಪ್ಲೀಟಾಗಿ ಬಂದಿದೆ. ಸೊ ಇನ್ನು ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಸಹ ನಾವು ಪೇ ಮಾಡ್ಕೊಬೋದು. 50 ರುಪೀಸ್ ಅದನ್ನು ಅಪ್ಲೈ ಮಾಡಿಕೊಂಡು 50 ರುಪೀಸ್ ಕ್ಯಾಶ್ ಬ್ಯಾಕ್ ನಾವು ಪಡ್ಕೊಬೋದು. ಈಗ ಮತ್ತೆ ಎಲೆಕ್ಟ್ರಿಸಿಟಿನ ಬಿಲ್ ನಾನು ಪೇ ಮಾಡ್ಕೊಂಡು ನೋಡ್ತೇನೆ ನಿಮಗೆ. ಎಲೆಕ್ಟ್ರಿಸಿಟಿ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಕೊಂಡು ಆಲ್ರೆಡಿ ಪೇ ಬಿಲ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಪೇಮೆಂಟ್ ರಿಸೀವ್ಡ್ ಫಾರ್ ದ ಬಿಲ್ಲಿಂಗ್ ಪೀರಿಯಡ್, ನೋ ಬಿಲ್ ಡ್ಯೂ ಅಂತಿದೆ. ಸೊ ಈ ಮಂತ್ದಲ್ಲಿ ಆಲ್ರೆಡಿ ಪೇ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಬಿಲ್ ಇಲ್ಲ. ಸೊ ಫೆಬ್ರವರಿ 10th ಇರೋದ್ರಿಂದ ನಾನು ಈ ಪ್ರೋಮೋ ಕೋಡನ್ನು ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ತೇನೆ. ಸೊ ಮತ್ತು ಅದೇ ರೀತಿಯಾಗಿ ಪೇಟಿಎಮ್ ಶಾಪಿಂಗ್ ವೋಚರ್ನ ನೀವು ಯೂಸ್ ಮಾಡಿಕೊಂಡು 300 ಶಾಪಿಂಗ್ ವೋಚರ್ನ ಯೂಸ್ ಮಾಡಿದ್ರೆ 10 ರುಪೀಸ್ ಕ್ಯಾಶ್ ಬ್ಯಾಕ್, ಇದು 10% ಕ್ಯಾಶ್ ಬ್ಯಾಕ್ ನೀವು ಪಡ್ಕೊಬೋದು. ಮತ್ತು ಮೊಬಿಕ್ವಿಕ್ ಪ್ರೋಮೋ ಕೋಡ್ ಯೂಸ್ ಮಾಡಿಕೊಂಡು 50 ರುಪೀಸ್ ಕ್ಯಾಶ್ ಬ್ಯಾಕ್ ಪಡ್ಕೊಬೋದು ಸೂಪರ್ ಕ್ಯಾಶ್ ಆಗಿ. ಇನ್ನು 100 ರುಪೀಸ್ ಮೂವಿ ವೋಚರ್ನ ಕ್ಯಾಶ್ ಬ್ಯಾಕ್ ಪಡ್ಕೊಳ್ಳಲು ನೀವು 2 ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ನೀವು 100 ರುಪೀಸ್ ಕ್ಯಾಶ್ ಬ್ಯಾಕ್ ಅನ್ನು ಪಡ್ಕೊಬೋದು. ಇನ್ನು KYC ಯಾರಾದರೂ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವರಿಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಗೋಲ್ಡ್ ಬ್ಯಾಕ್ ಆಗಿ ಸಿಗುತ್ತೆ. ಅದನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ಇನ್ನು ಡೌಟ್ಸ್ ಏನಾದರೂ ಇದೆ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ನೀವು ಓದ್ಕೊಬೋದು. ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಾಮೆಂಟ್ನ ತಿಳಿಸ್ಬೋದು. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಲೇಟೆಸ್ಟ್ ಅಪ್ಡೇಟ್ ಇದು ಫ್ರೆಂಡ್ಸ್. ನೆಕ್ಸ್ಟ್ ಲೇಟೆಸ್ಟ್ ಅಪ್ಡೇಟ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.